ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಕೇಂದ್ರದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಅದು ಜನವಿರೋಧಿ, ರೈತ ವಿರೋಧಿ, ಕಾರ್ಮಿಕ ವಿರೋಧಿ ನೀತಿಗಳ ಮುಖಾಂತರ ಜನದ್ರೋಹಿಯಾಗಿ ಕೆಲಸ ಮಾಡುತ್ತಿದೆ. ಮನ್ಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಜಾರಿಗೆ ತಂದಿದ್ದ ಕಾಂಗ್ರೆಸ್ ಸರ್ಕಾರದ ನರೇಗಾ ಯೋಜನೆಯನ್ನು ಬದಲಾಯಿಸಿ ಅದನ್ನು ವಿಬಿಜಿ ರಾಮ್ಜಿ ಬಿಲ್ ಅಂತ ಮಾಡಿದೆ. ಜನರ ಕೂಲಿಯ ದಿನಗಳನ್ನು ಕಡಿತ ಮಾಡಿದೆ. ತನ್ನ ಹಿತಾಸಕ್ತಿಯಂತೆ ಬದಲಾವಣೆ ಮಾಡಿ ದುಡಿಮೆಯಿಂದ ವಿಮುಖರನ್ನಾಗಿಸುವ ದುಸ್ಸಾಹಸಕ್ಕಿಳಿದಿದೆ. ಕೇಂದ್ರ ಸರ್ಕಾರದ ಈ ಕ್ರಮವನ್ನು ವಿರೋಧಿಸಿ ರಾಜ್ಯದ ತುಂಬಾ ಕಾಂಗ್ರೆಸ್ ಪಕ್ಷ ಬೀದಿಗಿಳಿದು ಹೋರಾಟ ಮಾಡುತ್ತಿದೆ. ಆ ಹಿನ್ನೆಲೆಯಲ್ಲಿ ಹರಪನಹಳ್ಳಿಯ ಜನಪ್ರಿಯ ನಾಯಕಿಯಾಗಿ ಹೊರಹೊಮ್ಮುತ್ತಿರುವ ವೀಣಾ ಮಹಾಂತೇಶ್ ಅವರು ನಿನ್ನೆ ಅಂದರೆ 19/2/2027 ಆಯೋಜಿಸಿದ್ದ ಪೋಸ್ಟ್ ಕಾರ್ಡ್ ಚಳುವಳಿ ಗಮನ ಸೆಳೆಯುವಂತಿತ್ತು. ಶಕ್ತಿ ಕ್ಲಬ್ನ ಸದಸ್ಯರು, ಮುಖ್ಯವಾಗಿ ನೂರಾರು ನರೇಗಾ ಕಾರ್ಮಿಕರು ರಾಷ್ಟ್ರಪತಿಯವರಿಗೆ ಪೋಸ್ಟ್ ಕಾರ್ಡ್ ಬರೆದು ತಮ್ಮ ಪ್ರತಿಭಟನೆ ವ್ಯಕ್ತಪಡಿಸುವುದರ ಮುಖಾಂತರ ಆಕ್ರೋಶ ವ್ಯಕ್ತಪಡಿಸಿದರು. ಇಂತಹ ಪ್ರತಿಭಟನೆಯನ್ನು ಸಂಘಟಿಸಿದವರು ಚುನಾಯಿತ ಶಾಸಕರಲ್ಲ. ಕಳೆದ 6-7 ವರ್ಷಗಳಿಂದ ತಮ್ಮ ತಂದೆ ಎಂಪಿ ಪ್ರಕಾಶ್ ಹಾಗೂ ಸಹೋದರ ಮತ್ತು ಶಾಸಕರಾಗಿದ್ದ ಎಂಪಿ ರವೀಂದ್ರಲು ಪ್ರತಿನಿಧಿಸಿದ್ದ ಹರಪನಹಳ್ಳಿ ಕ್ಷೇತ್ರದಲ್ಲಿಯೇ ಠಿಕಾಣಿ ಹೂಡಿ ಜನಸೇವೆಯಲ್ಲಿ ತೊಡಗಿರುವ ಶ್ರೀಮತಿ ವೀಣಾ ಮಹಾಂತೇಶ್ ಅವರ ಕಾಳಜಿಯ ದ್ಯೋತಕವೆಂದರೆ ತಪ್ಪಲ್ಲ. ಒಬ್ಬ ಶಾಸಕರಿಗೂ ಸೇರದ ಜನ ವೀಣಾ ಮಹಾಂತೇಶ್ ಅವರ ನೇತೃತ್ವದಲ್ಲಿ ಸೇರುತ್ತಿರುವುದು ಹುಡುಗಾಟಿಕೆಯ ಮಾತಲ್ಲ. ವೀಣಾ ಮಹಾಂತೇಶ್ ಅವರು ಮಹಿಳಾ ಶಕ್ತಿಯನ್ನು ಸಂಘಟಿಸಿ ಅವರಿಗೆ ಅನೇಕ ಕರಕುಶಲ ಕೆಲಸಗಳಂತಹ ತರಬೇತಿ ನೀಡುವುದು ಸೇರಿದಂತೆ ಜನರನ್ನು ಸಂಘಟಿಸುತ್ತಾ ಅವರ ವಿಶ್ವಾಸ ಗಳಿಸುವಲ್ಲಿ ಯಶಸ್ಸು ಸಾಧಿಸುತ್ತಿದ್ದಾರೆ. ಹರಪನಹಳ್ಳಿಯಂತಹ ದೊಡ್ಡ ತಾಲೂಕನ್ನು ಗಿರಿಗಿಟ್ಟಲಿಯಂತೆ ಸುತ್ತುವುದನ್ನು ಜನ ಗಮನಿಸುತ್ತಿದ್ದಾರೆ. ಅವರ ಸಂಯಮ, ಸಹನೆ, ದೂರದೃಷ್ಟಿಗಳ ಜೊತೆಗೆ ಜನರ ಮಧ್ಯೆ ಹೋಗಿ ಅವರ ನೆರವಿಗೆ ಧಾವಿಸುತ್ತಿರುವುದನ್ನು ಯಾರಾದರೂ ಗಮನಿಸಬಹುದಾಗಿದೆ. ಹರಪನಹಳ್ಳಿಯಲ್ಲಿ ವಿಬಿಜಿ ರಾಮ್ ಬಿಲ್ ವಿರೋಧಿಸಿ ನಡೆದ ಪ್ರತಿಭಟನೆಗೆ ಸೇರಿದ್ದ ಜನ ವೀಣಾ ಮಹಾಂತೇಶ್ ಅವರ ಛಲ, ಜನಪರವಾದ ಕಾಳಜಿ ಹೋರಾಟದ ದಿಕ್ಕನ್ನು ಮತ್ತು ಅವರು ದುಡಿಯುವ ವರ್ಗದ ಪರ ಎಂಬುದರ ಸಂಕೇತವಾಗಿ ದಾಖಲಾಗುತ್ತದೆ. ಕಾಂಗ್ರೆಸ್ ಪಕ್ಷಕ್ಕೆ ಇಂಥ ನಾಯಕರು ಆಸ್ತಿಯಾಗುವಿಕೆ ಹೊರತು ಅಕ್ರಮ ಆಸ್ತಿ ಸಂಪಾದಿಸಿಕೊಂಡವರು ಪಕ್ಷದ ಆಸ್ತಿ ಆಗದಿರಲಿ. ಜಾತ್ಯತೀತವಾಗಿ ಯಾವತ್ತಿಗೂ ಹೋರಾಟಕ್ಕೆ ನಾವು ಸದಾ ನಿಮ್ಮ ರೈತ ಕಾರ್ಮಿಕರ ಮತ್ತು ಮಹಿಳೆಯರ ಪರವಾಗಿ ನಾವು ಈ ಹರಪನಹಳ್ಳಿ ತಾಲೂಕಿನಲ್ಲಿ ಎಲ್ಲಾ ಎಡಪಕ್ಷಗಳು ನಿಮ್ಮ ಜೊತೆಗೆ ಇರ್ತೀವಿ. ಮುಂದೆ ಕೂಡ ಕ್ರಾಂತಿಕಾರಿ ಹೋರಾಟಕ್ಕೆ ನಾವು ಕೂಡ ಸದಾ ಸಿದ್ಧ ಇರ್ತೀವಂತ ಬೆಂಬಲ ಕೊಡ್ತಾ, ಈಗಾಗಲೇ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ 2005ರಲ್ಲಿ ಏನು UP1 ಸರ್ಕಾರ ಅತಿ ಹೆಚ್ಚು ಎಡಪಕ್ಷಗಳ ಬೆಂಬಲದಿಂದ ಅಂದಿನ UP1 ಮನಮೋಹನ್ ಸಿಂಗ್ನ ಸರ್ಕಾರ ರಚನೆ ಆಯಿತು. ಅದು ಬೆಂಬಲ ನಮ್ಮ ಎಡಪಕ್ಷಗಳು ಅತಿ ಹೆಚ್ಚು ಗೆದ್ದಿತ್ತು. ಮತ್ತೆ ಬೆಂಬಲ ಕೊಟ್ಟ ಪ್ರತಿಫಲವಾಗಿ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು, ಮಾಹಿತಿ ಹಕ್ಕು ಕಾಯ್ದೆ ಕಾರ್ಯಕ್ರಮ ಆಗಿರ್ಬೋದು, ಆಹಾರ ಭದ್ರತೆ ಆಗಿರ್ಬೋದು, ಅಂದಿನ ರೈತರಿಗೆ ಸಾಲ ಮನ್ನಾ ಆಗಿರ್ಬೋದು, ನಮ್ಮ ಅಂದಿನ ಕಾಂಗ್ರೆಸ್ಸಿನ UP1 ಸರ್ಕಾರದಲ್ಲಿ ಅಂದಿನ ನಮ್ಮ ಎಲ್ಲದಕ್ಕೂ ಕೂಡ ಹಿನ್ನೆಲೆಯಾಗಿ ಹೋರಾಟಕ್ಕೆ ಬೆಂಬಲ ಕೊಡ್ತಾ ನಮ್ಮ ಎಡಪಕ್ಷಗಳು ಆ ರೀತಿ ಉದ್ಯೋಗ ಖಾತ್ರಿ ಇವತ್ತು ಏನಾದ್ರೂ ದೇಶದಾದ್ಯಂತ ಜಾರಿಗೆ ಆಗಿದೆ ಅಂದ್ರೆ ಇವತ್ತು ಎಡಪಕ್ಷಗಳು ಕಾಂಗ್ರೆಸ್ಗೆ ಅಂದಿನ ಮನಮೋಹನ್ ಸಿಂಗ್ನ ಸರ್ಕಾರಕ್ಕೆ ಎಡಪಕ್ಷಗಳು ಬೆಂಬಲ ಕೊಟ್ಟು ನಿರಂತರವಾಗಿ ದುಡಿಯೋ ಕೈಗಳಿಗೆ ಕೆಲಸ ನಮಗೆ ಸ್ವಾತಂತ್ರ್ಯ ಸಿಕ್ಕದ ಅವ್ರನ್ನ ನಾವು ದೊಡ್ಡ ನಮ್ಮ ವಿಶ್ವ ಗುರು ಅವ್ರ ಜೊತೆಗೆ ನಾವು ಹೋಗೋಣ. ಮಹಾತ್ಮ ಗಾಂಧಿ ಜೊತೆಗೆ ಇರಬೇಕು. ಈ ಭ್ರಷ್ಟ ಕೇಂದ್ರ ಸರ್ಕಾರ, ಕೋಮುವಾದಿ ಸರ್ಕಾರ ತೊಲಗುವವರೆಗೂ ಹೋರಾಟ ಮಾಡಬೇಕು. ಒಂದ್ ಕಡೆಗೆ ಇತ್ತೀಚಿನ ದಿನಗಳ ನಮ್ಮ ರೈತರ ಬೆಳೆದ ಬೆಳೆಗಳಿಗೆ ಅಮೆರಿಕದಲ್ಲಿ ಏನು ಅತಿ ಹೆಚ್ಚು ಟ್ಯಾಕ್ಸ್ ಆಗ್ತದೆ, ಅಲ್ಲಿ ಅಮೆರಿಕದ ಬೆಳೆಗಳಿಗೆ ಇಲ್ಲಿ ನಮ್ಮ ದೇಶದ ಭಾರತದಲ್ಲಿ ಅವರಿಗೆ ಟ್ಯಾಕ್ಸ್ ಇಲ್ಲ. ಒಂದ್ ರೀತಿ ಕೃಷಿ ಕಾರ್ಪೊರೇಟ್ ಕಂಪ್ನಿಗೆ ವಹಿಸಿದರೆ ಅಮೆರಿಕಕ್ಕೆ ಮಾರಿಕೊಳ್ಳಕ ಸಂತಾಗ್ತದೆ. ಹಾಗಾಗಿ ಒಂದ್ ಕಡೆಗೆ ರೈತರನ್ನ ಒಕ್ಕಲೆಬ್ಬಿಸ್ತಿದ್ದಾರೆ. ರೈತರು ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಸಂದರ್ಭ ಇದೆ. ಮೆಕ್ಕೆಜೋಳಗಳು
ಪ್ರವೇಶವನ್ನು ಮಾರಾಟ ಮಾಡುವಂತಹ ನಿಟ್ಟಿನಲ್ಲಿ ಹೋಗ್ತಕ್ಕಂತಹ ಕೇಂದ್ರ ಸರ್ಕಾರವನ್ನ ಹಾಗೂ ಇತ್ತೀಚೆಗೆ ನಡೀತಕ್ಕಂತಹ ವಿದ್ಯಮಾನಗಳನ್ನ, ಅದರಲ್ಲೂ ಅಮೆರಿಕಕ್ಕೆ ನಾವು ಮಂಡಿ ಊರಿ ಶರಣಾಗತಿ ಆಗ್ಬಿಟ್ಟಿದೀವಿ. ನಮ್ಮ ದೇಶದಿಂದ ಹೋಗ್ತಕ್ಕಂತ ವಸ್ತುಗಳಿಗೆ ಮೊದಲಿಗೆ 3-4% ಇದ್ದಿದ್ದು ಈಗ 18% ತೆರಿಗೆಯನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ನಮ್ಮ ದೇಶದಿಂದ ಹೋಗ್ತಕ್ಕಂತ ಬಟ್ಟೆ ಆಗಿರ್ಬೋದು, ಹಣ್ಣು ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳಾಗಿರ್ಬೋದು, ಅದಕ್ಕೆ ಅವರು ಫ್ಲಾಗ್ ಇಟ್ಕೊಳ್ಳಿ ಮೇಲೆ ಕೆಳಗಡೆ ಇಟ್ಬಿಟ್ಟು, ಅದಕ್ಕೆ ಅವರು 18% ತೆರಿಗೆಯನ್ನ ಹಾಕ್ತಾರೆ. ಅಮೆರಿಕದಿಂದ ಬರ್ತಕ್ಕಂತ ವಸ್ತುಗಳಿಗೆ 0 ತೆರಿಗೆ, ಅಂದ್ರೆ ಅದಕ್ಕೆ ತೆರಿಗೆನೇ ಇಲ್ಲ. ಈಗ ನಮಗೆ ಒಂದು ಈರುಳ್ಳಿ ಬೆಲೆ ಅಥವಾ ಒಂದು ಬಟ್ಟೆಯ ಬೆಲೆ ನಿಮ್ಗೆ 100 ರೂಪಾಯಿ ಇತ್ತು ಭಾರತದಲ್ಲಿ ಅಂದ್ರೆ, ಅಮೆರಿಕದಿಂದ 50 ರೂಪಾಯಿದು ಬಟ್ಟೆ ಸಿಗುತ್ತೆ ಅಂದ್ರೆ ನೀವು 100 ರೂಪಾಯಿ ಬಟ್ಟೆ ತಗೊಂತೀರಾ, 50 ರೂಪಾಯಿ ಬಟ್ಟೆ ತಗೊಳ್ತೀರಾ? 50 ರೂಪಾಯಿ ತಗೊಳ್ತೀರಾ. ಆ 100 ರೂಪಾಯಿ ಬಟ್ಟೆ ಮಾಡಿರ್ತಕ್ಕಂತ ಈ ಭಾರತೀಯ ಏನಾಗ್ಬೇಕು, ಸತ್ತು ಹೋಗ್ಬೇಕು ಅಲ್ವಾ? ಈಗ ಅದೇ ಉದಾಹರಣೆ, ಈಗ ನಮ್ಗೆ ಮೆಕ್ಕೆಜೋಳವನ್ನ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ತಳಿ ಅಭಿವೃದ್ಧಿ ಆಗಿರ್ತಕ್ಕಂಥದ್ದನ್ನ ಕಳ್ಸಲ್ಲ ನಾವು, ಪೀಟಿ ತರ ಇರೋದನ್ನ ಕಳ್ಸಲ್ಲ ನಾವು, ಒಳ್ಳೆದೇ ಕಳಿಸ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದ್ ಕಡೆ ಹೇಳ್ತಾರೆ ನಾವು ಮೆಕ್ಕೆಜೋಳವನ್ನ ಕಳಿಸ್ತೀವಿ, ಕೆಂಪು ಗೋಧಿಯನ್ನ ಕಳಿಸ್ತೀವಿ, ಹಾಗೇನೆ ಕುಸ್ಬಿ ಕಳ್ಸಲ್ಲಂತೆ, ಕುಸ್ಬಿ ಎಣ್ಣೆ ಕಳಿಸ್ತಾರಂತೆ. ಈ ರೀತಿಯ ಬದಲಾವಣೆಗಳನ್ನ ಮಾಡ್ಕೊಂಡು ಬರ್ತಕ್ಕಂತಹ ಅಮೆರಿಕದ ಸಾಮಾನುಗಳಿಗೆ 0 ಟ್ಯಾಕ್ಸ್. ನಮ್ ದೇಶದಲ್ಲಿ ನೀವು ಆರಾಮಾಗಿ ನಿಮ್ ಬೆಲೆ ನೀವು ಮಾರ್ಕೊಂಡು ಹೋಗ್ರಪ್ಪ, ನಾವ್ ಇಲ್ಲಿರೋ ಬೆಳೆದಿರೋ ರೈತರೆಲ್ಲ ಹಾಳಾಗಿ ಹೋಗ್ತೀವಿ, ನಮಗೆ ಊಟಕ್ಕಿಲ್ಲದ್ರು ನಡೀತಾರೆ, ಅಮೆರಿಕದ ರೈತರು ಉದ್ಧಾರ ಆಗ್ಬೇಕು. ನಮ್ ರೈತರು ದಿನ ದಿನ ಆತ್ಮಹತ್ಯೆ ಮಾಡ್ಕೊಂತ ಇರ್ಬೇಕಾಗುತ್ತೆ. ಯಾಕಂದ್ರೆ ಹೊರಗಡೆಯಿಂದ ಬರ್ತಕ್ಕಂಥ ಟ್ಯಾಕ್ಸ್ ಫ್ರೀ ಇರ್ತಕ್ಕಂಥ ವಸ್ತುಗಳ ಬೆಲೆ ತಂತಾನೆ ಕಡಿಮೆ ಆಗುತ್ತೆ. ಗಾಂಧೀಜಿ ಅವರು ಅವತ್ತು ಬ್ರಿಟಿಷ್ ವಿರುದ್ಧ ಅಸಹಕಾರ ಚಳವಳಿಯನ್ನ ಮಾಡಿದ್ರು, ಆಮೇಲೆ ವಿದೇಶಿ ವಸ್ತುಗಳನ್ನ ತ್ಯಜಿಸಿದ್ರು. ಈಗ ಏನಾಗ್ತಾ ಇದೆ, ಮತ್ತೆ ವಿದೇಶಿ ವಸ್ತುಗಳು ಒಳಗಡೆ ಬಂದು ಆರಾಮಾಗಿ ನಾವಿದು ಮಾಡ್ತೀವಿ ಅಂತ ಹೇಳಿ ತುಂಬಾ ಅಪಹಾಸ್ಯಕ್ಕೆ ಗುರಿ ಆಗ್ತಕ್ಕಂತ, ಯಾವುದೋ ಮುಂದಾಲೋಚನೆ ಇಲ್ಲದಂತ ಯೋಜನೆಗಳನ್ನ ಕೇಂದ್ರ ಸರ್ಕಾರ ತರ್ತಾ ಇದೆ. ವಿರುದ್ಧ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಧನ್ಯವಾದಗಳು ಅಣ್ಣ. ಹಾಗೇನೆ ನಮ್ಮ ಯೂತ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷ ಇರ್ತಕ್ಕಂಥ ಜಿಶಾನ್ ಅವರು ನಿಮ್ಮನ್ನು ಉದ್ದೇಶಿಸಿ